Hello students, this is first Become class, subject Business Management, Unit 1, video session 2. In today's class, under Introduction to Business Management, we are learning characteristics of management. ವ್ಯವಹಾರ ನಿರ್ವಹಣೆಯ ಗುಣಲಕ್ಷಣಗಳನ್ನು ನಾವು ಕಲಿತೀವಿ. ಆಬ್ಜೆಕ್ಟಿವ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಪಾಠದ ಕೊನೆಯಲ್ಲಿ ನೀವು ಏನನ್ನು ಕಲಿತಿರಬೇಕು? ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಸ್ವರೂಪ ಅಥವಾ ಗುಣಲಕ್ಷಣದ ಬಗ್ಗೆ ಅರ್ಥ ಮಾಡ್ಕೊಂಡಿರಬೇಕು. ಹಿಂದಿನ ತರಗತಿಯಲ್ಲಿ ನೀವು ನಿರ್ವಹಣೆ ಅಂದ್ರೇನು, ಅದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳ್ಕೊಂಡಿದ್ರಿ. ಈಗ ಮುಂದುವರೆದು ಅದರ ಗುಣಲಕ್ಷಣಗಳನ್ನು ನಾವು ಕಲಿಯೋಣ. Now let us look into the characteristics of management. First one is it is universal in phenomena ಅಂತ ಹೇಳ್ತಾರೆ. ಅಂದರೆ ನಿರ್ವಹಣೆಯು ವಿಶ್ವವ್ಯಾಪ್ತಿ ಅಥವಾ ಸಾರ್ವತ್ರಿಕ ಸಂಗತಿ ಅಂತ ಹೇಳ್ತಾರೆ. Why management is called as universal? Because irrespective of its size, whether it is a small business organization or a large business organization, whether it is a non-business organization, maybe it is a university, a college, a hospital, government, club, army or business. Every type of organization, everywhere in the world, whether doing business or non-business, whether profit making or non-profit making, every organization does management. That is why we call it as universal in phenomena. ಅಂದರೆ ನಿರ್ವಹಣೆಯು ಸಾರ್ವತ್ರಿಕ. ವ್ಯವಹಾರ ಸಂಸ್ಥೆ ಸಣ್ಣದಿರಲಿ ಅಥವಾ ದೊಡ್ಡ ಸಂಸ್ಥೆ ಇರಲಿ, ಅದು ಹಣಕಾಸನ್ನು ಲಾಭವನ್ನು ಗಳಿಸೋದಕ್ಕಿರುವ ಸಂಸ್ಥೆ ಇರಲಿ ಅಥವಾ ಲಾಭೇತರ ಮಾಡುವ ಸಂಸ್ಥೆ ಇರಲಿ, ಅದೊಂದು ಯೂನಿವರ್ಸಿಟಿ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಆರ್ಮಿ ಇರ್ಬೋದು, ಎಲ್ಲ ರೀತಿಯ ಸಂಸ್ಥೆಗಳಲ್ಲಿ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಯಾವ ಆರ್ಗನೈಸೇಷನ್ಸ್ ಇದೆಯೋ ಅಲ್ಲೆಲ್ಲಲ್ಲಿ ಕೂಡ ನಿರ್ವಹಣೆ ಬೇಕಾಗುತ್ತೆ. ಹಾಗಾಗಿ ನಿರ್ವಹಣೆಯನ್ನು ನಾವು ಸಾರ್ವತ್ರಿಕ, ವಿಶ್ವವ್ಯಾಪ್ತಿ, ಪೂರ್ಣವ್ಯಾಪ್ತಿ ಅಂತ ಕರೀತೇವೆ. ನೆಕ್ಸ್ಟ್ ಇಟ್ ಇಸ್ ಗೋಲ್ ಓರಿಯೆಂಟೆಡ್. ಅದು ಉದ್ದೇಶ ಆಧಾರಿತ ಒಂದು ಪ್ರಕ್ರಿಯೆ ಅಂತ ಹೇಳ್ತೇವೆ. ಯಾಕೆ ನಿರ್ವಹಣೆಯನ್ನು ಉದ್ದೇಶ ಆಧಾರಿತ ಅಂತ ಹೇಳ್ತೇವೆ ಅಂದರೆ, ನಿರ್ವಹಣೆಯ ಚಟುವಟಿಕೆಗೆ ಒಂದು ನಿರ್ದಿಷ್ಟ ಗುರಿ ಇರುತ್ತೆ. ಒಂದು ಉದ್ದೇಶಿತ ಚಟುವಟಿಕೆಗಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆಯು ಬಳಸುತ್ತೆ. ಅದು ಗರಿಷ್ಠ ಲಾಭ ಗಳಿಸುವ ಉದ್ದೇಶ ಇರ್ಬೋದು, ಕಡಿಮೆ ವೆಚ್ಚದಲ್ಲಿ ಸರಕನ್ನು ಉತ್ಪಾದಿಸೋದಿರ್ಬೋದು, ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರು ಗಳಿಸೋದಿರ್ಬೋದು, ಅಥವಾ ಗ್ರಾಹಕರ ಸಂತೃಪ್ತಿಯನ್ನು ಮಾಡೋದು, ಅಥವಾ ಮಾರಾಟದ ಗುರಿ ಇರ್ಬೋದು. ಸೊ ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. It may be to earn profit, or to manufacture at a lesser cost of production, or to get a very good name in the market, or satisfying the consumers, or selling more. So these are all the objectives. To achieve those objectives, management is required. It is a distinct process. Distinct process ಅಂತ ಹೇಳಿದ್ರೆ ಅದೊಂದು ಸ್ಪಷ್ಟವಾದ ಪ್ರಕ್ರಿಯೆ ಅಂತ. Management is a process. You have already learned. Management is a process of determining objectives, then making plans and policies, then organizing factors of production, then controlling those activities and creating better working environment to achieve those objectives. ಇದೊಂದು ಸ್ಪಷ್ಟವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನೇನು ಕ್ರಿಯೆಗಳು ಬರುತ್ತೆ? ಸಂಸ್ಥೆಯ ಉದ್ದೇಶವನ್ನು ನಿರ್ಧರಿಸೋದು, ಅದರ ಸಾಧನೆಗೆ ಬೇಕಾಗುವ ಯೋಜನೆಗಳನ್ನು, ನೀತಿಗಳನ್ನು ರೂಪಿಸುವಂಥದ್ದು, ಉತ್ಪಾದನಾಂಗಗಳನ್ನು ಸಂಘಟಿಸುವಂಥದ್ದು, ಮತ್ತು ಈ ಎಲ್ಲ ಚಟುವಟಿಕೆಯ ಮೇಲೆ ನಿಯಂತ್ರಣವನ್ನು ಸಾಧಿಸುವಂಥದ್ದು, ಸಂಸ್ಥೆಯಲ್ಲಿ ಒಂದು ಸೂಕ್ತ ವಾತಾವರಣ ನಿರ್ಮಿಸುವುದು, ನಿರ್ದೇಶನ ಮಾಡುವುದು ಇತ್ಯಾದಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಇಟ್ ಇಸ್ ಅ ಸೋಷಿಯಲ್ ಪ್ರೋಸೆಸ್. ಅದೊಂದು ಸಾಮಾಜಿಕ ಪ್ರಕ್ರಿಯೆ. ಯಾಕೆ ಇದನ್ನು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳ್ತೇವೆ ಅಂದರೆ, ನಿರ್ವಹಣೆಯನ್ನು ಮಾಡುವಾಗ ಮುಖ್ಯವಾಗಿ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶವನ್ನು ಸಾಧನೆ ಮಾಡೋದಕ್ಕಾಗಿ ಜನರು ಬೇಕು. ಜನರ ನಡುವೆ ಉತ್ತಮ ಸಂಬಂಧಗಳನ್ನು ಸೃಷ್ಟಿಸಬೇಕು. ಹಾಗಿದ್ರೆ ಮಾತ್ರ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಸಾಧ್ಯ. ಸಮಾಜದಲ್ಲಿ ಅಸ್ತಿತ್ವಕ್ಕೆ ಬರುವ ಸಂಸ್ಥೆ ಸಮಾಜಕ್ಕೆ ಅಗತ್ಯವಾದ ಸರಕು ಹಾಗೂ ಸೇವೆಗಳನ್ನು ಪೂರೈಸುತ್ತೆ. ಸಮಾಜದಿಂದ ಸಮಾಜಕ್ಕಾಗಿ ನಿರ್ವಹಣೆಯನ್ನು ಮಾಡೋದ್ರಿಂದ ಇದನ್ನು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳ್ತೇವೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಸೋಷಿಯಲ್ ಪ್ರೋಸೆಸ್ because it aims to achieve the objectives through the efforts of people. And management comes into existence in the society. It manufactures goods and services required for the society and does the management for the society and through the society. That is why we call it as social process. Next, it is organized activities. ಇದೊಂದು ಸಂಘಟಿತ ಚಟುವಟಿಕೆ.
ನಿರ್ವಹಣೆ ಒಂದು ಸಂಘಟಿತ ಚಟುವಟಿಕೆ. ಯಾಕೆಂತ ಹೇಳಿದ್ರೆ ಒಂದು ಸಾಮಾನ್ಯ ಉದ್ದೇಶವನ್ನು ಸಾಧನೆ ಮಾಡೋದಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ಇದು ಸಂಘಟಿಸಬೇಕು. ರಿಸೋರ್ಸಸ್, ವೆದರ್ ಮೆಟೀರಿಯಲ್ ಆರ್ ಹ್ಯೂಮನ್ ರಿಸೋರ್ಸ್, ಎವ್ರಿ ರಿಸೋರ್ಸಸ್ ಶುಡ್ ಬಿ ಆರ್ಗನೈಸ್ಡ್. ಎಲ್ಲ ಸಂಪನ್ಮೂಲಗಳನ್ನು, ಆದಾನಗಳನ್ನು, ಮಾನವ ಮತ್ತು ಇತರೆ ಸಂಪನ್ಮೂಲಗಳನ್ನು ಸಂಘಟಿತ ಮಾಡಬೇಕು. ಅದಲ್ಲದೆ ಪ್ರಯತ್ನಗಳನ್ನು ಒಟ್ಟುಗೂಡಿಸಬೇಕು. ಹಾಗಾಗಿ ಇದನ್ನು ನಾವು ಆರ್ಗನೈಸ್ಡ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ HRM. HRM ಅಂತ ಹೇಳಿದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆಯನ್ನು ಒಳಗೊಂಡಿದೆ. ನಿರ್ವಹಣೆ ಮಾನವ ಸಂಪನ್ಮೂಲ ನಿರ್ವಹಣೆಯನ್ನು ಮಾಡುತ್ತೆ. ಸಿಬ್ಬಂದಿಗಳನ್ನು ಉತ್ತೇಜನ ಮಾಡಬೇಕು, ಅವರನ್ನು ಪ್ರೋತ್ಸಾಹ ಮಾಡಬೇಕು. ಅದಲ್ಲದೆ ಸಿಬ್ಬಂದಿಗಳ ನೇಮಕಾತಿ, ಅವರ ತರಬೇತಿ, ಅವರ ವೇತನ ನಿರ್ವಹಣೆ, ವರ್ಗಾವಣೆ, ಅವರ ಕೆಲಸದ ಮೌಲ್ಯಮಾಪನ ಮಾಡುವುದು ಮತ್ತು ಮಾನವ ಸಂಪನ್ಮೂಲಕ್ಕೆ ಸಂಸ್ಥೆಯಲ್ಲಿ ಅಂದರೆ ಸಿಬ್ಬಂದಿಗಳಿಗೆ ಉತ್ತಮ ವರ್ಕ್ ಸ್ಪೇಸ್ ಅಥವಾ ವರ್ಕ್ ಎನ್ವೈರನ್ಮೆಂಟ್, ಕೆಲಸದ ಪರಿಸರವನ್ನು ಸೃಷ್ಟಿಸುವುದು ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಮಾನವ ಸಂಪನ್ಮೂಲ ನಿರ್ವಹಣೆಯನ್ನು ಕೂಡ ಒಳಗೊಂಡಿದೆ. ಸೊ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಿಕಾಸ್ ಇಟ್ ಪ್ರಮೋಟ್ಸ್ ದ ಎಫರ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಡೈರೆಕ್ಟ್ಸ್ the efforts of people to achieve the objectives of the organization. It involves human resource management because it involves recruitment, selection, training, placement, performance evaluation, management of their salary and remuneration, providing good working environment to the employees. Therefore, it involves human resource management also. Next, getting work done through others. ಬೇರೆಯವರಿಂದ ಕೆಲಸವನ್ನು ಮಾಡಿಸುವುದು, ಅದನ್ನು ನಿರ್ವಹಣೆಯ ಒಂದು ನಾವು ಸ್ವರೂಪ ಅಂತ ಹೇಳ್ತೇವೆ. ನಾವು ವ್ಯಾಖ್ಯಾನದಲ್ಲಿ ನೋಡಿದ್ವಿ, ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟಿಂಗ್ ದ ಥಿಂಗ್ಸ್ ಡನ್ ಬೈ ಅದರ್ಸ್ ಅಂತ. ಸಂಸ್ಥೆಯ ವ್ಯವಸ್ಥಾಪಕರು ಹಲವಾರು ನಿರ್ಧಾರಗಳನ್ನು ತಗೊಳ್ತಾರೆ, ಅದನ್ನು ಅವರು ತಮ್ಮ ಕೈ ಕೆಳಗಿನ ಸಿಬ್ಬಂದಿಗಳಿಂದ ಮಾಡಿಸ್ತಾರೆ. ಹಾಗಾಗಿ ನಿರ್ವಹಣೆಯನ್ನು ನಾವು ಇತರರಿಂದ ಕೆಲಸ ಮಾಡಿಸುವ ಕಲೆ ಅಂತ ಕರೀತೇವೆ. So management is the art of getting the things done by others because the manager takes various decisions. To get these decisions implemented, he has to manage the people, direct the people and get the things done by his employees. Next, it is group activity. Group activity ಅಂತ ಹೇಳಿದ್ರೆ ನಾವಿಲ್ಲಿ ಇದನ್ನು ಒಂದು ಗುಂಪು ಚಟುವಟಿಕೆ ಅಂತ ಕರಿತೇವೆ. ಸಂಸ್ಥೆಯ ಗುರಿಯನ್ನು ಹಲವಾರು ವ್ಯಕ್ತಿಗಳ ಪ್ರಯತ್ನದಿಂದ ಸಾಧನೆ ಮಾಡುವ ಉದ್ದೇಶವನ್ನು ನಿರ್ವಹಣೆ ಹೊಂದಿದೆ. ಸಂಸ್ಥೆಯಲ್ಲಿ ವಿವಿಧ ಹಂತಗಳಿರುತ್ತೆ, ಮೇಲಿನ ಹಂತ, ಮಧ್ಯಮ ಹಂತ, ಕೆಳಗಿನ ಹಂತ ಅಂತ. ಇಲ್ಲಿ ವಿವಿಧ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಈ ಎಲ್ಲ ಗುಂಪಿನಲ್ಲಿ, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ, ವಿಭಾಗಗಳಲ್ಲಿ ಕೆಲಸ ಮಾಡುವ ನೌಕರರು ಒಟ್ಟಾಗಿ ಚಟುವಟಿಕೆಯನ್ನು ಮಾಡ್ತಾರೆ. ಆ ಚಟುವಟಿಕೆಯ ಉದ್ದೇಶ ಏನು? ಸಂಸ್ಥೆಯ ಗುರಿಯನ್ನು ಸಾಧಿಸುವಂಥದ್ದು. ಸೊ ಇಟ್ ಈಸ್ ಅ ಗ್ರೂಪ್ ಆ್ಯಕ್ಟಿವಿಟಿ ಬಿಕಾಸ್ there are various levels in the organization: top level, middle level, lower level management. Top level alli CEO, chief executive officers, middle level alli departmental managers come. All these people work together to achieve the department objectives and organizational objectives. Everybody collectively in a group work for the organizational betterment. That is why we call it as group activity. Next, it is a continuous activity. ಇದೊಂದು ನಿರಂತರ ಚಟುವಟಿಕೆ. ನಿರ್ವಹಣೆ ಯಾವುದೋ ಒಂದು ಪ್ರಕ್ರಿಯೆಯನ್ನು ಮಾಡಿದ ತಕ್ಷಣ, ಅದು ಸಾಧನೆ ಆಗಿದ ತಕ್ಷಣ ಮುಗಿದೋಗೋದಿಲ್ಲ. ನಿರ್ವಹಣೆಯನ್ನು ನಿರಂತರವಾಗಿ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಸಂಸ್ಥೆ ಅಸ್ತಿತ್ವದಲ್ಲಿದೆಯೋ ಅಲ್ಲಿವರೆಗೂ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಇಟ್ ಈಸ್ ನೆವರ್ ಎಂಡಿಂಗ್. Planning, organizing, staffing, directing and controlling these activities should be continuously done till the organization is existing. Next, it is an integrative process. Why we call it as an integrative process? ಇದನ್ನು ಸಮಗ್ರ ಚಟುವಟಿಕೆ ಅಂತ ನಾವು ಯಾಕೆ ಕರೀತೇವೆ? ನಿರ್ವಹಣೆಯು ಸಂಸ್ಥೆಯ ಗುರಿ ಸಾಧನೆಗಾಗಿ ಮಾನವ ಪ್ರಯತ್ನ ಮತ್ತು ಭೌತಿಕ ಸಂಪನ್ಮೂಲಗಳಾದ ಸರಕು, ಯಂತ್ರ, ಬಂಡವಾಳಗಳನ್ನು ಸಮನ್ವಯಗೊಳಿಸುತ್ತೆ. ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸದ ಹೊರತು ಉದ್ಯಮವೊಂದು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಇದೊಂದು ಸಮಗ್ರ ಚಟುವಟಿಕೆ. ಇಟ್ ಈಸ್ ಅನ್ ಇಂಟಗ್ರೇಟಿವ್ ಆಕ್ಟಿವಿಟಿ ಬಿಕಾಸ್ ಇನ್ ಅನ್ ಆರ್ಗನೈಸೇಷನ್ ಬೋತ್ ಹ್ಯೂಮನ್ ಎಫರ್ಟ್ ಆ್ಯಂಡ್ material resources like it may be raw materials, machines, finance, everything should be brought together. Without that, an organization cannot be successful. Next, it is an art and also science. ಅದೊಂದು ಕಲೆ ಮತ್ತು ವಿಜ್ಞಾನ ಎರಡೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಸೊ ನಿರ್ವಹಣೆಯನ್ನು ನಾವು ಆರ್ಟ್ ಅಂತಲೂ ಹೇಳ್ತೀವಿ, ಅದನ್ನು ಒಂದು
ಸೈನ್ಸ್ ಅಂತಲೂ ಹೇಳ್ತೇವೆ. ಆರ್ಟ್ ಅಂತ ವೈ ವಿ ಕಾಲ್ ಇಟ್ ಆಸ್ ಅನ್ ಆರ್ಟ್? ಬಿಕಾಸ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಸ್ಕಿಲ್ಸ್. ಎವ್ರಿ ಇಂಡಿವಿಜುವಲ್, ಎವ್ರಿ ಮ್ಯಾನೇಜರ್ ಹ್ಯಾಸ್ ಡಿಫ್ರೆಂಟ್ ಸ್ಕಿಲ್ಸ್ ಆಫ್ ಮ್ಯಾನೇಜಿಂಗ್ ಆ್ಯಂಡ್ ಹಿ ಶುಡ್ ಹ್ಯಾವ್ ದ ಆರ್ಟ್ ಆಫ್ ಗೆಟ್ಟಿಂಗ್ ದ ಥಿಂಗ್ಸ್ ಡನ್ ಬೈ ಅದರ್ಸ್. ಒಬ್ಬ ನಿರ್ವಾಹಕ ಏನಿದ್ದಾನೆ ಅವನಲ್ಲಿ ಮ್ಯಾನೇಜರಿಯಲ್ ಸ್ಕಿಲ್ಸ್, ನಿರ್ವಹಣೆಯ ಕೌಶಲ್ಯಗಳಿರಬೇಕಾಗುತ್ತೆ. ಆ ಕೌಶಲ್ಯದ ಮೂಲಕ ಆತ ಬೇರೆಯವರಿಂದ ಕೆಲಸ ಮಾಡಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ. ಸಿಮಿಲರ್ಲಿ ವಿ ಸೇ ಮ್ಯಾನೇಜ್ಮೆಂಟ್ ಇಸ್ ಅ ಸೈನ್ಸ್. ಅದನ್ನು ನಾವು ವಿಜ್ಞಾನ ಅಂತಲೂ ಕೂಡ ಹೇಳ್ತೇವೆ. ವಿಜ್ಞಾನ ಅಂದರೆ ಏನು? ಅದು ವಿಶ್ವವ್ಯಾಪ್ತಿ, ಎಲ್ಲಲ್ಲೂ ಕೂಡ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್, ಅದರದೇ ಆದ ತತ್ವಗಳಿರುತ್ತೆ. ಸಿಮಿಲರ್ಲಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಪ್ರಿನ್ಸಿಪಲ್ಸ್, ಇಟ್ ಹ್ಯಾಸ್ ಅ ಸರ್ಟನ್ ಡೆವಲಪ್ಡ್ ಬೇಸಿಕ್ ಐಡಿಯಾಸ್ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಎವ್ರಿವೇರ್ ಇನ್ ದ ವರ್ಲ್ಡ್. ಹಾಗಾಗಿ ಅದೊಂದು ಸ್ಪೆಷಲ್ ನಾಲೆಡ್ಜ್ ಅಂತ ಹೇಳ್ತೇವೆ, ಅದೊಂದು ವಿಶೇಷ ಜ್ಞಾನ. ಹಾಗಾಗಿ ಅದನ್ನು ನಾವು ವಿಜ್ಞಾನ ಅಂತ ಕರಿತೇವೆ. ನೆಕ್ಸ್ಟ್ ಇಟ್ ಈಸ್ ಇಂಟ್ಯಾಂಜಿಬಲ್, ಅಗೋಚರ ಅಂತ ಹೇಳ್ತೇವೆ. ವೈ ವಿ ಕಾಲ್ ಇಟ್ ಆಸ್ ಅಗೋಚರ? ಅಭೌತಿಕ. ನಿರ್ವಹಣೆಯು ಕಣ್ಣಿಗೆ ಕಾಣಿಸದ ಚಟುವಟಿಕೆ, ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಒಂದು ಸಂಸ್ಥೆಯಲ್ಲಿ ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದರೆ, ಗುಣಮಟ್ಟ ಚೆನ್ನಾಗಿದ್ದರೆ, ಫಲಿತಾಂಶ ಚೆನ್ನಾಗಿದ್ದರೆ, ಒಳ್ಳೆ ಲಾಭವನ್ನು ಗಳಿಸ್ತಾ ಇದ್ದರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ ಅರ್ಥ. ಕಣ್ಣಿಗೆ ಕಾಣದಿದ್ರೂ ವಿ ಕ್ಯಾನ್ ಫೀಲ್ ಇಟ್. ಸೊ ಮ್ಯಾನೇಜ್ಮೆಂಟ್ ಇಸ್ ಇಂಟ್ಯಾಂಜಿಬಲ್ ಬಿಕಾಸ್ ಇಟ್ ಇಸ್ ನಾಟ್ ವಿಸಿಬಲ್. We cannot see from our eyes, but we can know that management is existing in an organization when everything is going on in a smooth manner, in an effective manner in an organization. When the productivity is increasing, profit is increasing, when there is a very good environment in the organization, that means there is management existing in the organization. And it is a dynamic process. We call it as a dynamic process because management has to change according to the changing environment. If the outside organization there are changes happening, maybe the change in the consumer behavior, technology is changing, government rules and regulations are changing, then management should also make changes inside the organization. Their plans, policies, everything should change according to the changing external environment. ನಾವು ಮ್ಯಾನೇಜ್ಮೆಂಟನ್ನು ಡೈನಮಿಕ್ ಪ್ರೋಸೆಸ್ ಅಂತ ಹೇಳ್ತೇವೆ. ಯಾಕಂದರೆ ಇದು ಫ್ಲೆಕ್ಸಿಬಲ್, ನಮ್ಯತಾ ಸ್ವರೂಪವನ್ನು ಹೊಂದಿದೆ ಅಂತ. ಯಾಕೆ ಇದು ನಮ್ಯತಾ ಸ್ವರೂಪವನ್ನು ಹೊಂದಿದೆ ಅಂದರೆ, ಬಾಹ್ಯ ಪರಿಸರದಲ್ಲಿ ಬದಲಾವಣೆಗಳು ಆದಾಗ, ಉದಾಹರಣೆಗೆ ಗ್ರಾಹಕರ ಅಭಿರುಚಿ ಬದಲಾಗುತ್ತೆ, ಸರ್ಕಾರದ ನೀತಿ ಬದಲಾಗುತ್ತೆ, ಆರ್ಥಿಕ ಪರಿಸರ ಬದಲಾಗುತ್ತೆ. ಯಾವಾಗ ಈ ರೀತಿಯ ಬದಲಾವಣೆಗಳಾಗುತ್ತೋ ಆಗ ಒಂದು ಸಂಸ್ಥೆ ಕೂಡ ತನ್ನ ಯೋಜನೆ, ತನ್ನ ನೀತಿ, ತನ್ನ ಉತ್ಪಾದನೆಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ನಿರ್ವಹಣೆಯನ್ನು ಒಂದು ಕ್ರಿಯಾತ್ಮಕ ಪ್ರಕ್ರಿಯೆ ಅಥವಾ ಅದಕ್ಕೆ ಒಂದು ನಮ್ಯತಾ ಸ್ವರೂಪ ಇದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಇಟ್ ಈಸ್ ಅ ಸಿಸ್ಟಮ್ ಆಫ್ ಅಥಾರಿಟಿ. ಮ್ಯಾನೇಜ್ಮೆಂಟನ್ನು ವಿ ಕಾಲ್ ಇಟ್ ಆಸ್ ಸಿಸ್ಟಮ್ ಆಫ್ ಅಥಾರಿಟಿ. Management consists of group of people, and this group of people are in different levels of management: top, middle and lower level management. Top level management has highest authority. They make objectives for the whole organization, whereas in the middle level management we have department managers like production manager, marketing manager, finance manager, etc. They prepare plan for their departments and execute the plans. And at the lower level management we have supervisors, workers, etc. who carry out and implement the plan prepared by the departmental managers. ನಿರ್ವಹಣೆಯನ್ನು ನಾವು ಅಧಿಕಾರದ ಹಂತ ಅಂತ ಹೇಳ್ತೇವೆ. ಯಾಕಂದರೆ ಒಂದು ಸಂಸ್ಥೆಯಲ್ಲಿ ವಿವಿಧ ಹಂತಗಳಲ್ಲಿ ಅಧಿಕಾರವನ್ನು ನಾವು ನೋಡ್ತೀವಿ, ಅಧಿಕಾರದ ವ್ಯವಸ್ಥೆಯನ್ನು ನೋಡ್ತೇವೆ. ಮೇಲಿನ ಹಂತದಲ್ಲಿ ಸಂಸ್ಥೆಯ ಜನರಲ್ ಮ್ಯಾನೇಜರ್, CEO ಇತ್ಯಾದಿಗಳು, ವ್ಯವಸ್ಥಾಪಕರು, ಪ್ರಧಾನ ವ್ಯವಸ್ಥಾಪಕರು ಬರ್ತಾರೆ. ಅವರು ಸಂಸ್ಥೆಗೆ ಸಂಬಂಧಪಟ್ಟ ಒಟ್ಟು ಉದ್ದೇಶಗಳನ್ನು ನಿರ್ಧಾರ ಮಾಡ್ತಾರೆ. ಮಧ್ಯಮ ಹಂತದಲ್ಲಿ ವಿಭಾಗ ಮುಖ್ಯಸ್ಥರು, ಉದಾಹರಣೆಗೆ ಉತ್ಪಾದನಾ ವಿಭಾಗ ಮುಖ್ಯಸ್ಥ, ಹಣಕಾಸು ವಿಭಾಗ ಮುಖ್ಯಸ್ಥ, ಇವರು ಬರ್ತಾರೆ. ಇವರು ಅವರವರ ವಿಭಾಗಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತಯಾರು ಮಾಡ್ತಾರೆ ಮತ್ತು ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಾರೆ. ಕೆಳಗಿನ ಹಂತದಲ್ಲಿ ನಾವು ನೌಕರರನ್ನು, ಸೂಪರ್ವೈಸರ್ಸನ್ನು ನೋಡ್ತೀವಿ, ಮೇಲ್ವಿಚಾರಕರನ್ನು. ಇವರು ಮಧ್ಯಮ ಹಂತದಲ್ಲಿ ಯಾರು ಯೋಜನೆಗಳನ್ನು ಸಿದ್ಧಪಡಿಸಿರ್ತಾರೋ ವಿಭಾಗಗಳಲ್ಲಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಒಂದು ಸಂಸ್ಥೆಯಲ್ಲಿ ನಿರ್ವಹಣೆ ಅಂದರೆ ಅದೊಂದು ಅಧಿಕಾರದ ವ್ಯವಸ್ಥೆ. ಮೇಲಿನ ಹಂತದವರಲ್ಲಿ ಹೆಚ್ಚು ಅಧಿಕಾರ ಇರುತ್ತೆ, ಮಧ್ಯಮ ಹಂತದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಕೆಳಗೆ ಬರ್ತಾ ಬರ್ತಾ ಅಧಿಕಾರದ ಪವರ್, ದ ಸ್ಟ್ರೆಂತ್ ಆರ್
ದ ಕ್ವಾಂಟಿಟಿ ಆಫ್ ಪ್ರಮಾಣ ಏನಿದೆ ಅಧಿಕಾರದ್ದು ಅದು ಕಡಿಮೆ ಆಗ್ತಾ ಬರುತ್ತೆ. ಇಟ್ ಇನ್ವಾಲ್ವ್ಸ್ ಲೀಡರ್ಶಿಪ್, ನಾಯಕತ್ವವನ್ನು ಒಳಗೊಂಡಿದೆ. ಮ್ಯಾನೇಜ್ಮೆಂಟ್ ಮತ್ತು ಲೀಡರ್ಶಿಪ್ ಇಸ್ ಇಂಟರ್ ರಿಲೇಟೆಡ್, ಇವು ಒಂದಕ್ಕೊಂದು ಹೊಂದ್ಕೊಂಡಿದೆ. ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಲೀಡರ್ಶಿಪ್ ಬೇಕೇ ಬೇಕು, ನಾಯಕತ್ವ ಬೇಕು. ಎವ್ರಿ ಮ್ಯಾನೇಜರ್ ಶುಡ್ ಹ್ಯಾವ್ ದ ಕ್ವಾಲಿಟಿ ಆಫ್ ದಿ ಲೀಡರ್ಶಿಪ್. ನಿರ್ವಹಣೆ ಮಾಡಬೇಕಾದ್ರೆ ನೀವು ನಿಮ್ಮ ಸಂಸ್ಥೆಯಲ್ಲಿರುವಂಥ ನೌಕರರ ಮುಂದಾಳತ್ವವನ್ನು ವಹಿಸುವ ಒಂದು ಲಕ್ಷಣವನ್ನು ಹೊಂದಿರಬೇಕಾಗುತ್ತೆ. ಯು ಶುಡ್ ಹ್ಯಾವ್ ದಟ್ ಕ್ವಾಲಿಟಿ. ಸೊ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಲೀಡರ್ಶಿಪ್. ಸೊ ವಿತೌಟ್ ಲೀಡರ್ಶಿಪ್ ಯು ಕ್ಯಾನಾಟ್ ಡೂ ದಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. Management is one of the factors of production like land, labor, capital and organization. ಉತ್ಪಾದನಾ ಆದಾನಗಳಾದಂತಹ ಭೂಮಿ, ಶ್ರಮಿಕರು, ಬಂಡವಾಳ, ಅದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಒಂದು ಆದಾನ. ನಿಮ್ಮಲ್ಲಿ ಲ್ಯಾಂಡ್ ಇರ್ಬೋದು, ಲೇಬರ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಸಂಸ್ಥೆ ಇರ್ಬೋದು. ಆದರೆ ಮ್ಯಾನೇಜ್ಮೆಂಟ್ ಇಲ್ಲದೇ ಇದ್ದರೆ, ನಿರ್ವಹಣೆ ಮಾಡದೇ ಇದ್ದರೆ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವಿತೌಟ್ ಮ್ಯಾನೇಜ್ಮೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೆನಾಟ್ ಗಿವ್ ದಿ ಡಿಸೈರ್ಡ್ ರಿಸಲ್ಟ್. So management coordinates the efforts of factors of production to achieve the desired result. It is multidisciplinary. So what do you mean by multidisciplinary? ಬಹುಶಾಖಾ, ಬಹುಜ್ಞಾನ ಶಾಖೆ. ಮ್ಯಾನೇಜ್ಮೆಂಟನ್ನು ಬಹುಜ್ಞಾನ ಶಾಖೆ ಅಂತ ಹೇಳ್ತೇವೆ. ಇಟ್ ಇಸ್ ಮಲ್ಟಿಡಿಸಿಪ್ಲಿನರಿ ಇನ್ ನೇಚರ್. ಯಾಕೆ ಮಲ್ಟಿಡಿಸಿಪ್ಲಿನರಿ ಅಂತ ಹೇಳ್ತೇವೆ ಅಂದರೆ, ನಿರ್ವಹಣಾ ಶಾಸ್ತ್ರವು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಒಂದು ಶಾಸ್ತ್ರ, ಒಂದು ವಿಷಯ, ಒಂದು ಸಬ್ಜೆಕ್ಟ್. ಹಲವಾರು ಸಬ್ಜೆಕ್ಟ್ ವಿಷಯಗಳಿಂದ ಪರಿಕಲ್ಪನೆಗಳನ್ನು ಬಳಸಿಕೊಂಡು ನಿರ್ವಹಣೆ ಅನ್ನುವ ಒಂದು ಸಬ್ಜೆಕ್ಟನ್ನು ತಯಾರಿಸಲಾಗಿದೆ. ಮುಖ್ಯವಾಗಿ ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಗಣಿತ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಸಂಖ್ಯಾಶಾಸ್ತ್ರದ ಜ್ಞಾನಗಳನ್ನು ನಿರ್ವಹಣೆಯಲ್ಲಿ ಅಳವಡಿಸಲಾಗಿದೆ. ಹಾಗಾಗಿ ನಿರ್ವಹಣೆ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿದ್ದರೂ ಕೂಡ ಅದು ಬಹುಶಾಸ್ತ್ರಗಳ ಒಂದು ಶಾಖೆ ಅಥವಾ ಸಂಗಮ ಅಂತ ಹೇಳ್ಬೋದು. ಸೊ ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿಡಿಸಿಪ್ಲಿನರಿ ಇನ್ ನೇಚರ್ ಬಿಕಾಸ್ management subject is created by taking the knowledge from different subjects like economics, commerce, mathematics, sociology, psychology, statistics, engineering, etc. From different subjects knowledge is taken and management subject is created. That is why we call it as multidisciplinary. Next characteristic, it involves coordination. ಇದು ಸಮನ್ವಯವನ್ನು ಒಳಗೊಂಡಿದೆ. ವ್ಯಕ್ತಿಗಳ ಮತ್ತು ಸಂಸ್ಥೆಯ ಉದ್ದೇಶಗಳನ್ನು ನಿರ್ವಹಣೆ ಒಂದುಗೂಡಿಸುತ್ತೆ. ಒಂದು ಸಂಸ್ಥೆಗೆ ವ್ಯಕ್ತಿಗಳು ಜಾಯಿನ್ ಆಗುವಾಗ ತಮ್ಮ ವೈಯಕ್ತಿಕ ಉದ್ದೇಶವನ್ನು ಸಾಧನೆ ಮಾಡೋದಕ್ಕೆ ಜಾಬಿಗೆ ಸೇರಿಕೊಂಡಿರ್ತಾರೆ. ಸಂಸ್ಥೆಗೆ ಅದರದೇ ಆದ ಉದ್ದೇಶ ಇರುತ್ತೆ. ಇವೆರಡೂ ಉದ್ದೇಶಗಳನ್ನು ಒಂದುಗೂಡಿಸುವ ಕಾರ್ಯವನ್ನು ಸಮನ್ವಯ ಮಾಡುತ್ತೆ. ಇದರಿಂದ ಸಿಬ್ಬಂದಿಗಳ ಕಾರ್ಯದಕ್ಷತೆ ಹೆಚ್ಚಾಗುತ್ತೆ. ಸೊ ವಿವಿಧ ಸಿಬ್ಬಂದಿಗಳ ವಿವಿಧ ವಿಭಾಗಗಳ ಚಟುವಟಿಕೆಗಳನ್ನು, ಅವರ ಪ್ರಯತ್ನಗಳನ್ನು ಒಟ್ಟುಗೂಡಿಸುವುದನ್ನು ನಿರ್ವಹಣೆ ಮಾಡುತ್ತೆ. ಅದಕ್ಕೆ ಇದನ್ನು ಸಮನ್ವಯ ಚಟುವಟಿಕೆ ಅಂತ ಕರಿತೇವೆ. ಸೊ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಕೋಆರ್ಡಿನೇಷನ್ ಬಿಕಾಸ್ in every organization individuals join the job to achieve their individual objective, whereas organization has its own objective. So both these objectives should be joined, reconciled. To do that, management is required. So what management does? It reconciles, it integrates, it joins individual objective and organizational objective, and therefore helps the organization to succeed. So you have learned the different characteristic of management. ನಿರ್ವಹಣೆಯ ವಿವಿಧ ಗುಣಲಕ್ಷಣಗಳನ್ನು ನೀವು ಕಲ್ತ್ಕೊಂಡಿದ್ದೀರಾ. Hope you have understood the subject. ಇನ್ನೊಂದು ಸರಿ ವಿಡಿಯೋವನ್ನು ನೋಡಿ, ಏನಾದರೂ ಅರ್ಥ ಆಗದಿದ್ದರೆ you can contact and take the clarification. Thank you. Happy learning.